ಹಲೋ ಇಡೀ ನಮ್ಮ ಲಫಂಗ್ ರಾಜ ಅಂಡ್ ಟೀಮ್ಗೆ ಬರ್ಲಿ ಒಂದ್ಸಲ ಚಪ್ಪಲ್ ಬರ್ಲಿ ಗಟ್ಟಿ. ಆಹಾ, ಹಾಗೆ ಅವ್ರ ಜೊತೆಗೆ ನಮ್ಮ ಸ್ಟೇಪಿ ಲೂಯಿಸ್ ಅವರು ಬಂದಿದ್ದಾರೆ. ಅವ್ರನ್ನು ಅತ್ಯಂತ ಪ್ರೀತಿ ಅವರೆಲ್ಲ ಬಳಗಕ್ಕೂ ಸ್ವಾಗತ ಸುಸ್ವಾಗತವನ್ನು ಕೋರ್ತೀನಿ. ಹಲೋ, ಆರಾಮಮ್ಮ, ನೀ ಆರಾಮ? ಊಟ ಗೈಚಾಗೈತಿ. ಮದುವೆ ನಿಂದ 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 ಆಗಿಲ್ಲ? ನಿಂದು ಆಗೈತಿ. ಯಾಕೆ ಅಟ್ಯಾಕ್ ಅರ್ಜೆಂಟ್ ಇತ್ತು ಹುಲಿ? ಆರಾಮಮ್ಮ ಮಗರು ಎಲ್ಲರೂ? ಅಲ್ಲೇ ಹೇಳೋಣ, ಅದನ್ನ ಎಲ್ಲಿ ಬೇಕಲ್ಲಿ ಬರಬೇಡ, ಇಲ್ಲೇ ಹೇಳಿ ನೀವು ಹೇಳ್ತನ್ನ. ಒಟ್ಟ ಜೂಮ್ ಹಾಕಿ ಹಾಕಾರ. ಆರಾಮಮ್ಮ ಮಗರ್ಯ? ಹಾಕಾರ ಆರಾಮ್ರಿ? ಅವ್ ಆಚಿಗವ್ ನಗತಾಳ. ಅವ್ ಅವ್ ಕಾಕಾನಿ ಎಲ್ಲಿ ಬಿಟ್ಟಿ? ಅವ್ವ ಹಾಂ ನಿಲ್ಲಮ್ಮ, ನಿಲ್ಲ ಆಟ ಎಲ್ಲಿ ಹೆಣ್ಮಕ್ಳ ಇಂಥ ಕಾರ್ಯಕ್ರಮ ಬರೋದು ಭಾಳ ವಿಶೇಷ. ನಿಲ್ಲಮ್ಮ, ಅಲ್ಲೇ ಇರ್ನಿ ಆತ. ಹೆಂಗೈತಿ ಚಿಗವ್ ನಮ್ಮ ಗಂಡ ಮಕ್ಳು ಎಲ್ಲ ಹುಡುಗರು ಹೆಂಗ ಸಿನಿಮಾ ಥಿಯೇಟ್ರ್ ಅಲ್ಲಿ ಇಲ್ಲಿ ಎಲ್ಲ ಟಿಕೆಟ್ ತೆಗೆದು ಅಭ್ಯಾಸ ಐತಿ. ಎಲ್ಲರ ಜಾಗ ಸಿಕ್ಕರೆ ಇಂಥ ನಿಲ್ಲ ಮಮ್ಮ. ಈಗ ನಿನಗ ನಿಲ್ಲ. ಈಗ ಹೆಂಗೈತಿ ಈಗ ಎಲ್ಲಾರ್ದು ಹೆಸರು ಕೊಂಡು ಪದ್ಧಶ್ರೀ ಕರಿತಾರ. ನನಗಟ್ ಲಬ್ಬಂಗ್ ಕರಿ ಅಲ್ಲಿ ನಿನಗಟ್ ಕನ್ಫ್ಯೂಸ್ ಆಗಿರ್ಬೇಕು. ಈ ನಮ್ಮನಿ ದಾಡಿ ಕೂದ್ಲ ಲಪ್ಪಂಗ್ ಹೆಸರ ಯಾವ ಬಿಸಿರು ಅಂದಿರ್ಬೇಕು ನೀನ. ಹಂಗೆಲ್ಲವೇ ಏನೈತಿ? ಏನಾರ ಸ್ವಲ್ಪ ಚೀಸ್ ಇದ್ರ ಮೈಂದಿಗೆ ಒಂದು ಏನಾರು ಹಾಕೈತೆ. ಹಂಗ ಸಳ ರಾಜು ಅಂದ್ರೆ ನಡೆಯಂಗಿಲ್ಲ. ನೋಡಿ ಲಪ್ಪಂಗ್ ಅದು ಒದರಾದಾರ. ಈ ಒಂದೊಂದು ಹುಡುಗರು ಲೆಕ್ಕಕ್ಕೆ ಚಲೋ. ಒಂದೊಂದು ಊರಾಗ ನೋಡ್ಬೇಕು ಎಲ್ಲಾರು ಹಿಂಗ ಜಾತ್ರೆಯಾಗ ಪಾತ್ರೆ ದಾಟಾಕೈತೆ ಅಂದ್ರೆ ಲಪ್ಪಂಗ ರಾಜ ಸುಳಿ ಮಗ ಬಂದಾನ ಬೈರಿ. ಸೀದಾ ಬೇದ ಬಿಡ್ತಾವ. ಇನ್ನೇನು ಬೇಸ್ಕೋತ ಇರೋದು. ಯಾಕಂದ್ರೆ ನಮ್ಮ ಕಡೆ ಅಂತ ಬೇಕಂದ್ರೆ ನೀನು ದೊಡ್ಡ ಕಾರ್ಯಕ್ರಮ ಚಾಲು ಆಗಿ ಎಷ್ಟೊತ್ತಾತ್ರಿ? ಒಂದು ತಾಸ ಹಿಂಗ ಈ ಕಾರ್ಯಕ್ರಮ ಚಾಲು ಆಗಿ ಒಂದು ತಾಸು ಆಗಿತ್ತು. ಇನ್ನೊಂದು 2 ತಾಸು ಕಾರ್ಯಕ್ರಮ ಇರ್ತೈತಿ. ಗೈ ಚಿಕ್ಕೊಂಡಿರ್ಬೇಕು. ವಿಶೇಷವಾಗಿ ಹೆಣ್ಮಕ್ಳಿಗೆ ಸಿಗವ್. ನಾ ಹೇಳಿಲ್ಲ ಅಂದಿ ಅಲ್ಲಿ ಕಮಿಟಿಯವ್ರು ಹೇಳ್ಯಾರ ನನಗೆ. ಹೆಣ್ಮಕ್ಳಿಗೆ ಅಟ್ಟ ಇದೆ. ಏನು ಹೇಳ್ಯಾರ ಅಂದ್ರೆ ಯಾರು ಈ ಕಾರ್ಯಕ್ರಮ ಪೂರಾ ಕುಂಡಿರ್ತಾರೋ ಅವ್ರಿಗೊಂದು ಹೊಲಿ ಬಂಗಾರದ. ಮತ್ತೆ ನೀ ಆಮೇಲೆ ಕಮಿಟಿಯವ್ರು ಕೇಳಿ ನಾನು ಎಲ್ಲರೂ ಕೇಳಿ ಕೊಡ ಬಿಸಿರತ್ತೇಳಿ ನಾ ಎಲ್ಲಿದ ಕೊಯ್ಲ. ಸರ್ ಹಿಂಗಾಗಿ ಬರ್ತೈತಿ ಕಾರ್ಯಕ್ರಮ. ಇನ್ನೊಂದು 2 ತಾಸು ಇರ್ತೈತಿ. ಗೈಚ್ಕೊಂಡಿರ್ತೀರ ಎಲ್ಲರೂ. ಹೆಂಗಿರ್ತೈತಿ? ಒಬ್ಬೊಬ್ರು ಮೂಡ್ ಬೇರೆ ಬೇರೆ ಇರ್ತೈತಿ. ಒಬ್ಬ ಯಾವ ಜಗಳಾಡಿ ಬಂದಿರ್ತಾನ, ಒಬ್ಬ 98 ಕೂಡ ಬಂದಿರ್ತಾನ, 2 ಕ್ವಾರ್ಟರ್ ಹೊಡೆದಿರ್ತಾನ. ಹಿಂಗೆಲ್ಲ ಲೆಕ್ಕ ಬೇರೆ ಇರ್ತಾವ. ಒಂದು ಕಾರ್ಯಕ್ರಮ ಹೋಗಿನಿ, ಒಬ್ಬ ಕಾಕ ಮುಂದೆ ಕೂತಿದ್ ಎಷ್ಟು ನಕ್ಕ ಮೈದ ಸಾಕತ್ರ ಅವ್ನ ಮಕ್ಕ ಹಿಂಗ ಸೀಟಿಗೆ. ಅದು ನಾನ ಕೇಳಿ ನಮ್ಮ ಕಾಕ ಏನು ತ್ರಾಸಾಗ ಮುಲ್ವಾದಾಗಿದ್ದಾಗ ಸೊಳ್ಳೆ ಮಗನ ಅಂದವ್. ಹಿಂಗೆ ಅವ್ರವ್ರ ಪರ್ಸನಲ್ ಟೆನ್ಷನ್ ಇರ್ತಾವ. ಕಾರ್ಯಕ್ರಮ ಮುಗಿಮಟ ಗಚ್ಚ ಒಂದು 2 ತಾಸು ಹಿಂಗೆ ಕೊಂಡಿರ್ಬೇಕು. ಒಟ್ಟ ಅಳಿಗಾಡಬಾರ್ದ. ನೀವು ಎಷ್ಟು ಹುರುಪ್ಲಿ ಇರ್ತೀರಿ ಅಟ್ಟ ಹುರುಪ್ ನಮ್ಮ ಇಲ್ಲಿಗೆ ಬರ್ತೈತಿ. ಚಿಗವ್ ನೀನು ಸಂಬಂಧ ಒಂದು ಚೀಸ್ ತರ್ಸನ್ ಗಪ್ಪಿಲ್ಲಿ. ಬಾಯ್ ಸಪ್ಪಿ ಅದು ಬಾ, ಇಲ್ಲಿ ಪಗಾರ ಕೊಟ್ಟಾರ ಬಾ, ಅದು ಬಾ. ಈಕಿನ ಎಲ್ಲಿ ನೋಡಿದಿ ಚಿಗವನಿ? ಅವ ನೋಡಿ, ಅವ ಬಸ್ ಸ್ಟ್ಯಾಂಡ್ದಾಗ ನೋಡಿನ ಅಂತಾನ. ನನಗೂ ಹಾಕು, ಜೂಮ್ ಹಾಕ. ಏನು ಬರಿಗೈಟ್ರಿ ಮೊಮ್ಮವ್ರ? ಮೊಬೈಲ. ಈಕಿ ಕೈಲಿ ಏನಾರ ಒಂದು ಯಾವ್ದು ಮಾತಾಡ್ಸಕ್ಕಿದ್ದಪ್ಪ ಎಲ್ಲ ಒಂದು 2 ಮಾತು ಹೇಳ್ಬಿಡ್ತೀನಿ. ಎಲ್ಲರ ಕೈಯಾಗ ಮೊಬೈಲ್ ಅದಾವ. ನನಗೂ ನೀವು ಇಲ್ಲಿ ಕೋಲಾರ ಕರ್ಸಿರಪ್ಪ ಅಂದ್ರೆ ಒಂದು ಏನು ಬಾಂಧವ ಏನು ಪ್ರೀತಿ ಬ ನನಗೂ ಮೊಬೈಲ್ದಾಗ ನೋಡಿರಿ ನೀವು. ಇನ್ಸ್ಟಾದಾಗ, ಫೇಸ್ಬುಕ್ದಾಗ, ಯೂಟ್ಯೂಬ್ದಾಗ ಏನಾರು ಸಣ್ಣ ಪುಟ್ಟ ರೀಲ್ಸ್ ಮಾಡಿ ಒಂದು ಸಣ್ಣ ಪುಟ್ಟ ಏನಾರು ಇಂಥದ್ದು ಒಂದು ಸ್ವಲ್ಪ ಗುರ್ತ ಹಿಡಿಯೋಗಿ ಏನಾರು ಹೆಸರು ಮಾಡ್ಯಾನಪ್ಪ ಅಂದ್ರೆ ಅದು ನಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಮಮ್ಮವ್ರ. ಇಂಥದ ಪ್ರೀತಿ ಪ್ರೋತ್ಸಾಹ ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಕಲಾವಿದರ ಮ್ಯಾಗ ಇರಲಿ. ಸೊ ಮೊಬೈಲ್ಗಳದಿಂದ ಏನಾಗಿ ಬಿಟ್ಟೈತಂದ್ರೆ ಈಗ ಎಲ್ಲರೂ ಹೋದಲ್ಲಿ ನನ್ನ ಡೈಲಾಗ್ ನನಗೆ ರಿಪೀಟ್ ಹೊಡಿತಾರೆ. ಎಣ್ಣಿ ಮೇಲೆ ಎಣ್ಣೆ. ಯು ಡೋಂಟ್ ಟೆಲ್. ಹಿಂಗೆಲ್ಲ ಒದರ್ತಿರ್ತಾರ. ಅದನ್ನೆಲ್ಲ ನೋಡಿ ಒಂಥರ ಖುಷಿ ಅನಿಸ್ತೈತಿ. ಎಲ್ಲೇ ಒಂದು ಕಡೆ ಸ್ವಲ್ಪ ಆ ಕಡೆ ಸರಿಪ್ಪ ಕಾನು ಆದವ್ರಿಗೆ ಅಟ್ಟ ಈ ಕಡೆ ಸರ್ ನಿಲ್ರಪ್ಪ ಪಾಪ ಅವರು ಬಂದು ಆತ್ಮಮ್ಮ ಹೇಳ್ತಂತ.
ಇಲ್ಲ ಸೀಟಿಗೆ ಹೇಳ್ಬೇಡ ಫುಲಿ ನಾ ಹೇಳ್ತಂಗ ಫುಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಏನ್ ಆಕೈತಿ ಮೊಬೈಲ್ನಿಂದ ಪರಿಚಯ ಆಗ್ಯೋ ನಮ್ಗೆ ಎಲ್ಲರೂ ಹೋದಲ್ಲಿ ಪದಲ್ಲಿ ಗುರ್ತಾ ಹಿಡ್ತಾರೋ ಸಣ್ಣ ಸಣ್ಣ ಹುಡುಗರು ವಿಡಿಯೋ ನಮ್ಗೆ ನೋಡ್ತಾ ಇರ್ತ ಖುಷಿಕ್ಕಿಂತ ಜಾಸ್ತಿ ಇಂಥವೆಲ್ಲ ಡಬಲ್ ಮೀನಿಂಗ್ ಡೈಲಾಗ್ ಅವ ನಮ್ಗೆ ಅವರ ವಾಪಸ್ ಹೇಳಿದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಕೆಟ್ಟ ಅನಿಸಿ ಬಿಡ್ತೈತಿ ನಾವು ಎಲ್ಲರೂ ಏನೇ ಬೇರೆ ಕಡೆ ಗದ್ಲಕ್ಕೆ ಹೊಂಟೋಪ ಹುಡುಗರನ್ನ ತಗೊಂಡ್ ಹೇಳಿ ಸೊ ಒಂದ ಮಾತು ಹೇಳಿ ಬರ್ತಾನೆ ಕಾರ್ಯಕ್ರಮ ಮುಗಿತ ಚಾಲು ಆಗಿತ್ತು ಪೈಲ ಈಗ ನಾ ಬರೋ ಒಂದು ಗುಂಡ್ರಕ್ಕಿಂತ ಒಂದು 10 ನಿಮಿಷ ಪೈಲ ಒಂದು 2 ಮಾತು ಹೇಳ್ತಾನೆ ಸಿಟ್ಟು ಬಂದ್ರೆ ಕೋಲಾರ ಮಂದಿ ಎಲ್ಲ ನನ್ನ ಮಂದಿ ಬೇದ್ ಬಿಡ್ರಿ ಸೊ ಒಂದು ಮಾತು ಹೇಳಿ ಬರ್ತಾನೆ ಹೇಳ ನಾನು ಆಲ್ಮೋಸ್ಟ್ ವಿಡಿಯೋಗಳು ನೋಡೋದು ಸಣ್ಣ ಹುಡುಗರು ಜಾಸ್ತಿ ಗೋವಾ ರೋಡ್ ಯಾರ್ಯಾರು ನೋಡ್ಯಾರಿ ಸೊ ಅಂಥವೆಲ್ಲ ವಿಡಿಯೋ ನೋಡಿದಾಗ ಸಣ್ಣ ಹುಡುಗರು ವಿಡಿಯೋ ನೋಡ್ತಾವು ನಿಮ್ಗೊಂದು ಮಾತು ಹೇಳಿ ಬರ್ತೀನಿ ಅಪ್ಪ ಅವ್ರ ಮೊಬೈಲ್ ಒಂದು ಲಿಮಿಟ್ಗೆ ಇರಲಿ ಅಭ್ಯಾಸ ಮಾಡ್ರಿ ಸಾಲಿ ಹೋಗ್ರಿ ಚಂದಂಗೆ ಎಲ್ಲ ಏನಾರ ಮನ್ಯಾಗ ಹಿಡಿದು ಕೆಲಸ ಮಾಡ್ರಿ ಎಲ್ಲಾರ ಪುರ್ಸತ್ ಸಿಕ್ಕರೆ ಸ್ವಲ್ಪ ಮೊಬೈಲ್ ಹಿಡ್ಕೊರಿ ಆಮೇಲೆ ನೀವು ಇಲ್ಲಿ ತಂಗಿಗೋರ್ರೆ ನೀವೇನು ಕೂತಿರಿ ಅವ ನೀವು ಇಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ ಹೋಗ್ತೀರಿ ಲಪಂಗ ರಾಜನ ಕಾಮಿಡಿ ಮಾಡಕ್ ಕರ್ಸಿದ್ದು ಇದನ್ಯಾಕ ಹೇಳತ್ತ ನನಗೆ ಹೋಗ್ಬೇಡ್ರಿ ನಿಮ್ಗೊಂದು ಮಾತು ಹೇಳ್ತೀನಿ ಹೇಳ್ಯಾವ ಹಾ ಸೊ ಯಾಕಪ್ಪ ಅಂದ್ರೆ ನಿಮ್ದು ಏನಾಗಿತ್ತು ಈಗ ನೀವು ಎಲ್ಲ ಪಟ್ಟು ಗಂಡ ಮಕ್ಳು ಎಲ್ಲ ಹೊರಗೆ ಹೋದ ಬೆಳಗ್ಗೆ ನೀವು ಕುಕ್ಕರ್ ಮೇಲೆ ಅನ್ನ ಇಟ್ಟು ನಾನು ನಂದಿನಿ ಹಾ ನೀವು ಚಾಲು ಮಾಡಿಬಿಟ್ಟಿರಿ ನಿಮಗೂ ಒಂದು ಮಾತು ಹೇಳಿ ಬರ್ತೀನಿ ಹುಡುಗರಿಗೆ ಒಂದು ಮಿತಿ ಇರಲಿ ನೀವು ಏನೈತೆ ತಂಗಿಗೋರ್ಯ ನಿಮ್ಮ ಗಂಡುಗಳು ಬಂದು ನಿಮ್ಮ ಕೈಯಾಗ ಮೊಬೈಲ್ ಕೊಡೋ ತನಕ ನೀವು ಮೊಬೈಲ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಆ ಲೆವೆಲ್ಗೆ ಸೋಷಿಯಲ್ ಮೀಡಿಯಾ ಹರಿಗೆಟ್ ಹೋಗಿಬಿಟ್ಟೈತಿ ನಿಮಗೇನು ಹೇಳಲ್ಲ ಮಮ್ಮನ ಇವ್ರದ್ದು ಹೆಂಗೈತೆ ಅಂದ್ರೆ ಚಿಗವ್ ಬಾಯಾಗ ಗುಟ್ಗ ಕೈಯಾಗ ಮೊಬೈಲ್ ಸಂಡಾಸ್ಗೆ ಹೋಗುದು ನಮ್ಮ ಹುಡುಗರು ಮಾ ಸಂಡಾಸ್ಗೆ ಹೋಗ್ಯಾರ ಹೋಗೋ ಪಾಯ್ಕಾನೆದಾಗ ಕೂತ್ ಗಪ್ಪರ್ ಇರ್ತಾವ ಅಲ್ಲೇ ಸೌಂಡ್ ಕಡಿಮೆ ಇಟ್ಟು ಮ್ಯಾಗ ರೀಲ್ಸ್ ಚಾಲು ತಳಗ ದಗದ್ ಚಾಲು ಹಿಂಗೆಲ್ಲ ಆಗ್ಬಿಟ್ಟೈತಿ ನಿಮಗೇನು ಹೇಳಮ್ಮ ಯಾಕಂದ್ರೆ ಮೈನ್ ಸೆಲ್ಫಿ ತಗೋರತ್ತಿದ್ದು 3 ಮೊಬೈಲ್ ಇದ್ದು ಒಂದು ಕೈಯಾಗ ಒಂದು ಬಿಸ್ನೆಸ್ ಕತ್ತ ಒಂದು ಫ್ಯಾಮಿಲಿಗತ್ತ ಒಂದು ಹುಡುಗಿ ಮಾತಾಡಬೇಕತ್ತ ಸೊ ಹುಡುಗಿಯರ ಕತ್ಲ ಎಲ್ಲಕ್ಕೆ ಹೊಡೆದಾವು ಮೊಬೈಲ್ಗಳು ಅದಾವ ಇನ್ಸ್ಟಾಗ್ರಾಮ ಫೇಸ್ಬುಕ್ದಾಗ ಎಂಥವ್ರ ದೇಗ್ಲ ಹಿಡ್ಸಾರ ಸಿಗು ಬದಾಮ್ ಆ ದೇಗ್ಲ ಜಗತ್ತಿನ ಸತ್ಯನಾಶ ಮಾಡಿಬಿಟ್ಟಾರು ಈಗ ನೋಡಕ್ಕೆ ಹೆಂಗೆ ಕಾಂತ ಸಿಗೋ ನಿನಗೆ ಪಾಂಪ್ಲೆಟ್ ಮೇನಾ ಮಕಾನೆಲ್ಲ ಹೆಂಗಾಗೈತಿ ಬಸ್ ಸ್ಟ್ಯಾಂಡ್ ಆಗೈತೆ ಹಿಂಗದಾಳ ನಾನು ಯೂಟ್ಯೂಬ್ ಚಾನಲ್ದಾಗ ಇರ್ತಾಳೆ ಚಿಗೋಗಿ ಏನಾರು ಮಾತಾಡ್ಸ ಇಲ್ಲಿ ಬಿಡ್ತಾಳಕ್ಕೆ ಆರಾಮದಿರಿ ಎಲ್ಲಾರು ಹಾ ಆರಾಮ್ ಅದಾರತ್ತ ಬಂದಾರ ಅವ್ರು ಏನಾರು ಬೇರೆ ಕೇಳ ಇಲೆಕ್ಷನ್ ಕೂತಿ ಇಲ್ಲಿ ಅಂದ್ರು ಕೇಳ್ಬೇಕಲ್ಲ ನಮ್ಮ ಮಂದಿಗೆ ಕೇಳ ನೀ ಬಾಯಿ ಮುಚ್ಚಕಿನ್ ತಿಂದಿ ಎಲ್ಲಾರ ಒಯ್ಯಕಿನ್ ಒಯ್ ಇಟ್ಯಾಗ ಬಾಯಿ ತೆಗಿದ್ದೆ ಇಲ್ಲಿ ಹಿಂಗತ್ತದ ಅವ್ನ್ ಶಾಕ್ ಆಗೈತಿ ಅಕ್ಕ ನಮ್ಮ ಅಕ್ಕ ಇವತ್ತು ಊರಿಗೆ ಬಂದಾಳಲ್ಲ ಅಂತ ಹೇಳಿ ಅಕ್ಕ ಅಂದ್ರೆ ಬಿಡ ತಲೆಗೆ ಹಚ್ಕೊಂಡ್ ಬಿಡಿ ಏನ್ ನಿದ್ದೆ ಮಾಡಕ್ ಚಾಲು ಮಾಡಿ ಬೈಗೆ ಹಿಡಿ ತೆಗದ್ನಿಂದ ಮಾತಾಡೊಂದ್ 2 ಮಾತಾಡ ಏನಾರ ಏನಿಲ್ಲ ಮಾತಾಡ್ಸಿದೆ ಎಲ್ಲಾರು ಆರಾಮಿದ್ದೀರಲ್ಲ ಎಲ್ಲಾರು ಕಾರ್ಯಕ್ರಮ ಮುಗಿಯೋ ತನಕ ಕುಂದಿರ್ಬೇಕಾ ಹುಡುಗರು ಯಾರಾದ್ರೂ ನಡಕ್ ಎದ್ದು ಹೋದ್ರೆ ನಿಮ್ ಮನಿ ದೇವ್ರ ಮೇಲೆ ಆಣಿ ಅಕ್ಕ ಏಕೇನ್ ಹಂಗಲ್ಲ ಹಂಗ ಎಗ್ರೆಸ್ ಪಗ್ರೆಸ್ ಬಡ್ದಿರ್ತಾವ ಇದ ಬತ್ತ ಏನ್ ಮಾಡ್ಬೇಕವ ಹೋಯ್ಚರಂಗ ಏನ್ ಕೆನಾರ ಮಾತಾಡ್ಬೇಡ ಹಂಗ ಆನಿ ಪೈನಿ ಹಾಕ್ತಾಳಿ ತಲೆ ಕೆಡ್ಸ್ಕೊಂಡು ಹೋಗಿ ಬರ್ರಿ ಅಪ್ಪ ಬರ್ರಿ ಓಕೆ ಸೊ ಇನ್ನ ಕಾರ್ಯಕ್ರಮ ಬಾಳೋತಿರ್ತೈತಿ ಗೈಚ್ಕೊಂಡಿರ್ಬೇಕು ಒಂದ್ 2 ಲೈನ್ ಏನಾರ ಹಾಡ ಹಾಡಿ ಹೆಚ್ಚಿಗೋ ನಿನ್ ಸಂಬಂಧ ಒಂದ್ 2 ಲೈನ್ ಹಾಡ ಹಾಡ್ತಾನ ತಿಳಿದ್ರ ಯಪ್ಪ ಶೈನಿ ಐದಿ ಅನ್ನೋದಕ್ಕೆ ಚಪಾತ್ ಹೋಗಿ ನನ್ನ ಹಾಡು ಅಂತಾವ ಇರ್ತಾವ ಹಾಡ್ತಾನ ತಡಿ ನಿನ್ ಸಂಬಂಧ ಹಾಡ್ಬೇ ಬೈ ಹಾಡು ಹರಿದೈತಿ ಪಂಟನಿ ಅದೆಯ ತುಂಟ ತಿನ ಸಾಂಕೋಗೋ ಕಕ್ಕ ಕರ್ದಂಟ ಓ ಬಿಟ್ಟಿದೆ ದಾಡಿ ಹಿಡಿಸಿದೆ ರಾಡಿ ಇನ ಚಂದ ನಿನ್ನ ಬೋಡಿ ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೂದ್ಲ ಕೋಳಿ ಪುಚ್ಚ ಆಡ್ತೇನಿ ಮಟಕ ತಿಂತೇನಿ ಗುಟಕ ಉಗುಳ್ತೇನಿ ಪಚಕ ತಿನ್ಬೇಡ್ರಿ ನೀವು ಗುಟ್ಕ ಆಡ್ಬೇಡ್ರಿ ನೀವು ಮಟ್ಕ ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ ನೀವು ನನ್ನ ಲವರ್ ನಿಮ್ಮ ತಮ್ಮಂತೆಲ್ಲ ಕಾಲ್ ಮೈರಿ ನನ್ನ ಮ್ಯಾಲ ಹಾನಿ ಮಾಡಿ ಹೆಚ್ಚಿಗೋ ಏನಾರು ತಿಳಿತ್ ನಿನಗಿದ ಅದಕ್ಕಾಗಿ ಅರ್ಧ ಹುಸುಳ್ ಮಗ ಅಂತ ನನಗೆ ಮೈಂದೆ ಅಂತಿಲ್ಲ ಆಧಾರ ಇಲ್ಲಿ ಏನಕ್ಕೇನಾರ ಹೋಗೋದು ಇನ್ಸ್ಟಾಗ್ರಾಮ್ದಾಗ ಮೈಂದ್ ಹಂಗ ಹೋಯ್ ಇದ ಜಗತ್ತು ಕೆಟ್ಟು ಬಿಟ್ಟೈತಿ ಆದಷ್ಟು ಸ್ವಲ್ಪ ಹಂಗ ಹಿಂಗಾತ ಹೋಯ್ ಬಾಯ್ ನೀ ಹಾಡ್ತಾನೆ ಮಮ್ಮ ಹಾಡ್ತಾನೆ ಸೊ ಒಂದ ಮಾತ ತಂಬಾಕ್ ತಿಕ್ಕಕ್ಕೆಲ್ಲ ಈಗ ತೆಗೆದು ಕೊಡಕ್ಕೆ ಮಾಮ ಆಯ್ತ ತಂಬಾಕ್ ಆಯ್ತ
ಒಟ್ಟು ಅದನ್ನ ಇದನ್ನ ತಿಳ್ಸ್ಕೊಲ್ಲಾವ್ ನೀ ಇಟ್ಯಾಗ ಬರಿಗೈತೆ ಒಂದ ಮಾತು ಹೇಳಿ ಬರ್ತಾನು ಎಲ್ಲಾರ ಕಡೆ ಮೊಬೈಲ್ ಐತಿ ಅನಿವಾರ್ಯ ಆಗಿ ಬಿಟ್ಟಾವು ಫೋನ್ ಪೇ ಮಾಡಾಕಾತು ಪೆಟ್ರೋಲ್ ಪಂಪ್ ಆಯ್ತು ಎಲ್ಲಾರು ಹಾಸ್ಪಿಟಲ್ ದೋಸನ ಅಂದ್ರೆ ಒಂದು 5,000 ರೂಪಾಯಿ ಬಿಡಾಕಾತು ಇಂಥ ಕೆಲವೊಂದು ವಿಶೇಷವಾಗಿ ಮೊಬೈಲ್ ಭಾಳ ಚಲೋ ಐತಿ ಆದ್ರೆ ಭಾಳ ಕೆಟ್ಟು ಐತಿ ಸೊ ಆದಷ್ಟು ಮೊಬೈಲ್ ದೂರ ಯಾಕಂದ್ರೆ ಸಿನಿಮಾನ ಬೇರೆ ನಿಜ ಜೀವನ ಬೇರೆ ಆಗಿ ಬಿಡ್ತೈತಿ ಯಾಕಪ್ಪ ಅಂದ್ರೆ ಈಗ ಸಿನಿಮಾ ನೋಡಿ ಪ್ರೇರಣೆ ತೊಗೊಂಡು ಏನಕ್ಕೆ ಮೈಂದಿ ಎಲ್ಲ ಹೂಚರ್ ತೆಗೆದು ಮಾಡತ್ತಾರು ಆ್ಯಕ್ಚುಲಿ ಹೆಂಗೆ ನಡ್ದೈತಿ ಇನ್ಸ್ಟಾಗ್ರಾಮ್ದಾಗ ಎಲ್ಲ ನಮ್ಮನ್ನ ಇಂಥ ಹುಲಿಗಳು ಏನು ಮಾಡತ್ತಾವ ಅಂದ್ರೆ ಒಂದು 4 ಹಿಂದೆ ಹುಡುಗರು ನಿಲ್ಲಿಸಿ ಮುಂದೆ ನಾನು ನಡ್ಕೊತ ಹೋಗುನು ಸ್ಲೋ ಮೋಷನ್ದಾಗ ಒಂದು ಹಾಡ ಹಾಕಂತಾರೆ ಯಾವ ಹಾಡು ಅಂದ್ರೆ ನೀ ನುಡಿದರು ಯಾ ಹಾಡದ ಶಿವಮಾದ್ರಿ ಶಿವಮ್ಮ ಒಳಗೆ ಚೈಟ್ ಹರಿದೈತಿ ಸಂಘ ತುಂಬಾಕ ರೊಕ್ಕಿಲ್ಲ ಇನ್ಸ್ಟಾಗ್ರಾಮ್ದಾಗ ಶಿವಮಾದ್ರಿ ಶಿವಮ್ಮ ಅಂತ ಆ್ಯಕ್ಚುಲಿ ನಿಜ ಜೀವನದಾಗ ನೀವು ಹೀರೋನ ಅನ್ಕೋಬೇಕಂದ್ರೆ ಮನಿಗೆ ಮೊದಲು ಮಗ ಆಗೋನು ಊರಿನ ಏನಾರು ಹೆಸರು ತಗೋನು ಅವಾಗ ತಾನ ಮೈಂದಿ ಅಂತಾರೆ ನಮ್ಮ ಊರಿ ನಮ್ಮ ಕೋಲಾರ ಹುಲಿ ಅಂತೇಳಿ ಸೊ RCB ಅಭಿಮಾನಿಗಳು ಯಾರ್ಯಾರ ಹೌದು ಹುಲಿ ಇನ್ಸ್ಟಾಗ್ರಾಮ್ ಐಡಿ ಐತಿ ನಿಂದ ಏನು ಹೆಸರೇನ ಹರ್ಕೋ ಇದಂತ ಐಡಿನು ಹಿಂಗ ಮೈಂಡ್ ಹಿಂಗ ಇನ್ಸ್ಟಾಗ್ರಾಮ್ ರಾಜವನ್ನ ನನಗೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಂದ ಐಡಿ ಹೆಸರೇನು ತಿಂಡಿದ್ರು ಬಾತ್ ಇದು ಇನ್ಸ್ಟಾಗ್ರಾಮ್ ಐಡಿ ಹೆಸರು ತಿಂಡಿದ್ ಬಾ ಜಗಳ ಕರಿತು ಹುಚ್ಚರಂಗ ಸೊ RCB ಅಭಿಮಾನಿಗಳ ಸಂಬಂಧ ಸಣ್ಣ ಹಿಂಗೆ ಒಂದು ಹಾಡ ಹಾಡ್ಕೊಂಡಿರ್ತಾನ ಹಾಳೆ ಓಕೆ ಬೈ ಎಲ್ಲಿ ಹೋಯ್ದೆ ಅಲ್ಲಿ ಅದ್ರಿ ಹೌದು ಹಿಂಗಾತು ಸಾರಿ ಮೊಮ್ಮಗ ನೋಡಿಲ್ಲ ನಿಮಗ ಆರಾಮದ್ರಲ್ಲ ಊಟ ಅವು ನಗತಾನ ಅವ್ವ ಎಲ್ಲಿ ಹೋಯ್ದು ಬೈ ಹಲೋ ಓಕೆ ಈಗ ರಾಜು ಅಣ್ಣ ಒಂದು ಹಾಡ ಆಡ್ತಾರ ಅದಕ್ಕಿಂತ ಮುಂಚಿತವಾಗಿ ಈ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಡ್ತೀನಿ ಆಗ್ಲೇ ಹೇಳಿದೆ ಸರ್ಪ್ರೈಸ್ ಎಂಟ್ರಿ ನಮ್ಮ ಕಲಾಸಿಂಚನ ತಂಡದ ಸಾರಥಿ TV9 ಕಲರ್ಸ್ ಕನ್ನಡ ವಾಹಿನಿ ಉದಯ ಚಂದನ ವಾಹಿನಿ ಹಾಸ್ಯ ಕಲಾವಿದರು ರತ್ನ ಪ್ರಪಂಚ ಎನ್ನುವಂತಹ ಹಲವಾರು ಸಿನಿಮಾಗಳಲ್ಲಿ ಅಭಿನಯ ಮಾಡಿರುವಂತಹ ನಮ್ಮ ತಂಡದ ಹೆಮ್ಮೆಯ ಹಾಸ್ಯ ಕಲಾವಿದರಾಗಿರುವಂತಹ ಸಾರಥಿ ಗೋಪಾಲ್ ಇಂಚಗೇರಿ ಅವರು ಹಾಗೆ ಡೈಲಾಗ್ ಕ್ವೀನ್ ಲಕ್ಷ್ಮೀ ವಿಜಯಪುರ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ ಪ್ರೀತಿಯಿಂದ ಅವರಿಬ್ಬರನ್ನು ಕೂಡ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಲಕ್ಷ್ಮೀ ವಿಜಯಪುರ ಅವರಿಗೂ ಹಾಗೆ ಗೋಪಾಲ್ ಇಂಚಗೇರಿ ಅವರಿಗೂ ಸೊ ಪ್ರೀತಿಯಿಂದ ಸ್ವಾಗತ ಚೆಕ್ ಗೋಪಾಲ್ ಓಕೆ ಈಗ ಬನ್ನಿ ವೇದಿಕೆಗೆ ಮುಂದಿನ ಗೀತೆಗೆ ಧ್ವನಿಯಾಗಲಿಕ್ಕೆ ತಂಡದ ಖ್ಯಾತ ಹಾಸ್ಯ ಕಲಾವಿದರು ನಮ್ಮ ಲಪಂಗ್ ರಾಜ ಅವರು ಒಂದು ಸೊಗಸಾದ ಗೀತೆಗೆ ಧ್ವನಿಯಾಗಲಿದ್ದಾರೆ ಕೇಳಿ ಆನಂದಿಸಿ ಇಲ್ಲಿ RCB ಫ್ಯಾನ್ಸ್ 2 ಜನ ಇದ್ದೀರಿ ಪಕ್ಕ ಫ್ಯಾನ್ಸ್ ನಮ್ಮ ರಾಜೋನ್ ಅನ್ನೋದಾರ RCB ಫ್ಯಾನ್ಸ್ RCB ಫೈನಲ್ ಗೆದಕ್ಕಿಂತ ಮೊದಲು ಒಂದು ಶಾಯರಿ ಬರೆದಿದ್ದೆ ಫುಲ್ ವೈರಲ್ ಆಗಿತ್ತು ಯಾವ್ದಂದ್ರ ಎಣ್ಣೆ ತೆಗ್ಯಾಕಬೇಕು ಕುಸಿಬಿ ಕುನಿ ಹಡ್ಡಾಕಬೇಕು JCB ಎಣ್ಣೆ ತೆಗ್ಯಾಕಬೇಕು ಕುಸಿಬಿ ಕುನಿ ಹಡ್ಡಾಕಬೇಕು JCB ತಂಡೇದಿಂದಾಗ ತಿಂಡಿ ಅನ್ನೋ ಮಕ್ಕಳ ಗೆದ್ದು ಫೈನಲ್ ತಲುಪೈತಿ ನಮ್ಮ ಟೀಮ್ RCB ಅಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತದ ಜೊತೆಗೆ ಈಗ ಮುಂದಿನ ಗೀತೆ